ಏನ್ ಗೊತ್ತಾ, ಇವತ್ತು ನಮ್ಮ ಆಫೀಸಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್. ಅದಕ್ಕೆ ನಮ್ಮ ರಂಗೋಲಿ ಕಾಂಪಿಟೇಷನ್ ಜೋರಾಗಿ ನಡೀತಾ ಇತ್ತು. ನಮ್ಮ ಗುಂಪಲ್ಲಿ ನನ್ನ ಬಿಟ್ಟರೆ ಬೇರೆ ಯಾರಿಗೂ ರಂಗೋಲಿ ಹಾಕೋಕೆ ಬರ್ತಾ ಇರಲಿಲ್ಲ. ಬಟ್ ನಾವು ಪ್ರೈಸ್ ಕೂಡ ತಗೊಂಡ್ವಿ ನಮ್ಮ ರಂಗೋಲಿಗೆ. ಇದೇ ಟೀಮ್ ವರ್ಕ್ ಅಂತಾರಲ್ವಾ, ಇದೇ ನೋಡಿ ನಾವು ಹಾಕಿದ ರಂಗೋಲಿ ಹೇಗಿದೆ ಅಂತ ನೀವು ಹೇಳಿ. ಅದನ್ನ ಮುಸ್ಕೊಂಡು ಬರೋ ಅಷ್ಟರಲ್ಲಿ ಊಟ ಸ್ಟಾರ್ಟ್ ಆಗಿತ್ತು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಂದಲ್ಲ ಎರಡಲ್ಲ ಎಷ್ಟೊಂದು ವೆರೈಟಿ, ಪೇಣಿ ಮತ್ತೆ ಜೋಳದ ರೊಟ್ಟಿ, ಬಿಸಿಬೇಳೆ ಬಾತು, ಅದ್ರ ಮೇಲೆ ತುಪ್ಪ, ರೈಸು, ಮೊಸರನ್ನ, ಲಾಸ್ಟ್ ಅಲ್ಲಿ ಬಾಳೆಹಣ್ಣು, ಪಾನ್ ಕೂಡ ಕೊಟ್ರು. ಅದಾದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ಜನಪದ ಸಿಂಗರ್ಸ್ ನ ಕರೆಸಿದ್ರು, ಅದು ಖುಷಿ ಆಯ್ತು. ಇನ್ನೂ ಒಂದು ಬೆಸ್ಟ್ ಪಾರ್ಟ್ ಅಂದ್ರೆ ಗೊಂಬೆ ಆಟ. ನಶಿಸಿ ಹೋಗ್ತಿರೋ ಗೊಂಬೆ ಆಟನ ಆಡ್ಸಿದ್ದು ಇನ್ನೂ ಖುಷಿ ಆಯ್ತು. ಜನಪದ ಕಲೆಗಳ ಸೊಗಡಿನೊಂದಿಗೆ ಇಷ್ಟೆಲ್ಲ ಆದ್ಮೇಲೆ ನಮ್ದೊಂದು ಡ್ಯಾನ್ಸ್ ಇಲ್ಲ ಅಂದ್ರೆ ನಡೆಯುತ್ತಾ? ಅದಕ್ಕೆ ನಾವು ಕೂಡ ಡ್ಯಾನ್ಸ್ ಮಾಡಿ ಮಸ್ತ್ ಮಜಾ ಮಾಡಿದ್ವಿ. ಎಂಡಲ್ಲಿ ಫ್ಯಾಷನ್ ಶೋ. ಕರ್ನಾಟಕದ ವಿವಿಧ ಭಾಗದ ವಸ್ತ್ರ ತೊಟ್ಟು ಎಲ್ಲರೂ ಮುದ್ಬಂದ ಕಾಣ್ತಿದ್ರು. ಒಟ್ನಲ್ಲಿ ಪ್ರೋಗ್ರಾಮ್ ಮಾತ್ರ ತುಂಬಾ ಚೆನ್ನಾಗಾಯ್ತು.